ನಪುಂಸಕರು ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ತಾರ? ನಪುಂಸಕರು ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ತಾರ? ಈ ಟಾಪಿಕ್ ನ ತಯಾರಿ ಮಾಡುವ ಉದ್ದೇಶ ಯಾವಾಗ ಬಂತಂದ್ರೆ, ಒಂದು ಹಳ್ಳಿಗೆ ಹೋಗಿ ನಾನು ಸುವಾರ್ತೆ ಸಾರಿ ಬರೋವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಾಗ ಒಬ್ರು ನಪುಂಸಕರು ನಮ್ಮ ಎದುರಿಗೆ ಬಂದರು. ಅವಾಗ ನನ್ನ ಜೊತೆಲಿದ್ದಂತ ಒಬ್ಬ ಸಹೋದರ ಏನ್ ಕೇಳಿದ್ರಂದ್ರೆ, ಅವ್ರು ಹೋದ್ಮೇಲೆ ಬ್ರದರ್ ಇವರು ಪರಲೋಕಕ್ಕೆ ಬರ್ತಾರಾ ಅಂತ ಕೇಳಿದ್ರು. ಅವಾಗ ಅಂದ್ರೆ ಇನ್ನೊಂದು ಮಾತಲ್ಲಿ ನಪುಂಸಕರ ದೇವರಾಜ್ಯವನ್ನು ಸ್ವತಂತ್ರಿಸ್ಕೊಳ್ತಾರ ಅಂತ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರನೇ ಮತ್ತು ಮನೆಗೆ ಬಂದು ಹುಡುಕಿದೆ ನಾನು ಅಷ್ಟು ನಪುಂಸಕರ ಬಗ್ಗೆ, ಅದರ ಬಗ್ಗೆ ಇದ್ರು. ಸೊ ನಪುಂಸಕರು ಯಾರು, ಇವರು ಪರಲೋಕ ರಾಜ್ಯ ಸೇರ್ತಾರೋ ಇಲ್ಲ ಅನ್ನೋದನ್ನ ನಾವು ನೋಡೋಣ. ಮತ್ತೇನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ಮತ್ತೇನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರಿದ್ದಾರೆ. ಎಲ್ಲಿಂದ? ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರಿದ್ದಾರೆ. ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು. ಎರಡನೇ ಗುಂಪಿನವರು ಯಾರು? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂತವರು ಇದ್ದಾರೆ. ನಂತರ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರು ಇದ್ದಾರೆ. ನಿಮ್ಗೆ ಎಷ್ಟು ಜನ ಕಾಣಿಸ್ತಾ ಇದಾರೆ? 3 ಗುಂಪಿನವರು. ಫಸ್ಟ್ ತಾಯಿಯ ಗರ್ಭದಿಂದನೇ ನಪುಂಸಕರಾಗಿ ಹುಟ್ಟಿದವರು ಒಬ್ರು. ಎರಡನವರು ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂತವ್ರು, ಎರಡನೇ ಗುಂಪಿನವರು. ಮೂರನೇ ಗುಂಪಿನವರು ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು. ಸೊ 3 ಜನ ನಪುಂಸಕರು ಕಾಣಿಸ್ತಾರೆ. ಇವರನ್ನ ಭಾರತ ಭಾಷೆಯಲ್ಲಿ ಏನಂತಾರೆ ಅಂದ್ರೆ ಹಿಜ್ರಗಳು ಅಂತ ಕರೀತಾರೆ. ಹಿಜ್ರಗಳು ಅಂತ ಕರಿತೀವಿ. ಸೊ ಇಲ್ಲಿ ನಾವು ನೋಡಬಹುದಂತವ್ರನ್ನ. ಇವ್ರನ್ನ ನೋಡಿದ ಕೂಡಲೇ ನಮಗೆ ಒಂಥರ ನೆಗೆಟಿವ್ ತರ ಕಾಣಿಸ್ತೈತೆ. ಬಹಳ ಜನ ನೋಡಿದ ಕೂಡಲೇ ಹಿಂಸರ್ಕೊಂಡ್ಬಿಡ್ತೇವೆ ನಾವು, ಜಾಸ್ತಿ ಮಾತಾಡೋದಿಲ್ಲ. ಇವರು ಒಂಥರ ನೆಗೆಟಿವ್ ಆಟಿಟ್ಯೂಡ್ ಇರ್ತೈತೆ ನಮ್ಗೆ. ಆದ್ರೆ ಫಸ್ಟ್ ನಾವು ನೋಡ್ಬೇಕಾಗಿದ್ದು ಇದ್ರ ಬಗ್ಗೆ ಬಂದ ಕೂಡಲೇ ನಮ್ಮ ಕ್ರೈಸ್ತರಲ್ಲಿರುವಂತ ಅನೇಕ ಅಭಿಪ್ರಾಯಗಳಲ್ಲಿ ಒಂದು ಅಭಿಪ್ರಾಯ ಯಾವ್ದು ಗೊತ್ತಾ? ಬಹಳಷ್ಟು ಜನ ನಂಬೋದು ಇವ್ರು ಹಿಂಗಿದ್ದಾರೆ ಅಂದ್ರೆ ಕಾರಣ ಇವರು ಮಾಡಿದಂತ ಪಾಪ. ಇವರು ದೇವ್ರ ವಿರುದ್ಧ ಏನೋ ಪಾಪ ಮಾಡಿದ್ದಾರೆ, ಅದಕ್ಕೆ ಇವರು ಹೀಗುಟ್ಟಿದ್ದಾರೆ. ಇನ್ನು ಕೆಲವರು ಅವ್ರ ತಂದೆ ತಾಯಿ ಏನೋ ಪಾಪ ಮಾಡಿದ್ದಾರೆ, ಅದಕ್ಕೆ ಇವರು ಹೀಗುಟ್ಟಿದ್ದಾರೆ. ಇನ್ನು ಕೆಲವರು ಇದು ದೇವರ ಶಾಪ, ಇದು ದೇವರ ಶಾಪ ಆಗಿರ್ಬೇಕು, ಅದಕ್ಕೆ ಈ ಜನರು ಹೀಗುಟ್ಟಿದ್ದಾರೆ ಅನ್ನೋ ಬೇರೆ ಬೇರೆ ಅಭಿಪ್ರಾಯಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಆ ಎಲ್ಲಾ ಅಭಿಪ್ರಾಯಗಳನ್ನು ನಾವು ಪರಿಶೋಧನೆ ಮಾಡೋಣ. ಇವ್ರು ಪಾಪ ಮಾಡಿದಕ್ಕೆ ಇವ್ರ ತಂದೆ ತಾಯಿಗಳು ಪಾಪ ಮಾಡಿದಕ್ಕೆ ಇವರು ಹೀಗುಟ್ಟಿದಾರ, ಇಲ್ಲ ಇವರು ಪಾಪ ಮಾಡಿದಕ್ಕೆ ಹೀಗುಟ್ಟಿದಾರ, ಇಲ್ಲ ಇದು ದೇವರ ಶಾಪನ, ಎದಕ್ಕೆ ಇವರು ಹೀಗೆ ಹುಟ್ಟಿದ್ದಾರೆ? ಇವ್ರನ್ನ ನೋಡಿದಾಗ ದೇವರು ನಂಬಿದಂತ ಮಕ್ಕಳಾಗಿ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅಂದ್ರೆ ಹೇಗೆ ನೋಡ್ಬೇಕು ಅನ್ನೋದು. ಸೊ ನಪುಂಸಕರು ಯಾರು ಅಂತ ನೋಡಿದ್ರೆ ಬೈಬಲ್ ಪ್ರಕಾರ 3 ಗುಂಪಿನವ್ರು ಕಾಣಿಸ್ತದೆ. ಒಂದು ತಾಯಿಯ ಗರ್ಭದಿಂದಲೇ ನಪುಂಸಕರಾಗಿ ಹುಟ್ಟಿದವರು. ಎರಡನವರು ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂತವ್ರು. ಮೂರನೇವರು ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡ್ಕೊಂಡವರು. ಈ 3ನೇ ಭಾಗ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ ನಮ್ಗೆ. ಇದೇನ್ ಬ್ರದರ್ ಇದು ನೀವು ಮತ್ತೈನ್ಸ್ ಹೊರತ ಎಷ್ಟೋ ಸಲ ಓದಿದ್ರಿ, ಆದ್ರೆ ಈ ಮಾತು ಸ್ವಲ್ಪ ಹೊಸದಾಗಿ ಅನಿಸ್ತೈತೆ. ಆದ್ರೆ ಯಾರು ಇವರು ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾತು ನೋಡೋಣ. ತಾಯಿಯ ಗರ್ಭದಿಂದನೇ ನಪುಂಸಕರಾಗಿ ಹುಟ್ಟಿದವರು ಇವ್ರು ಯಾರು ಅಂದ್ರೆ ಕೀರ್ತನೆ 139ನೇ ಕೀರ್ತನೆ 13ನೇ ವಚನ. 139ನೇ ಕೀರ್ತನೆ 13ನೇ ವಚನ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನಿನ್ನಲ್ಲವೋ. ನನ್ನ ಅಂತರೀಂದ್ರಿಯಗಳನ್ನು ಉಂಟು ಮಾಡಿದವನು ಅಂದ್ರೆ ನನ್ನ ದೇಹದಲ್ಲಿರುವಂತ ಪ್ರತಿಯೊಂದು ಭಾಗಗಳನ್ನ, ನನ್ನ ತಲೆಯಿಂದ ಹಿಡ್ಕೊಂಡು ಕಾಲಿನವರೆಗೂ, ಅದು ಕೈ ಆಗ್ಲಿ, ಕಣ್ಣಾಗ್ಲಿ, ಕಿವಿಗಳಾಗ್ಲಿ, ಮೂಗಾಗ್ಲಿ, ನನ್ನ ರಹಸ್ಯ ಅಂಗಗಳಾಗ್ಲಿ, ಎಲ್ಲಾ ಅಂಗಗಳನ್ನ ನಿರ್ಮಿಸಿದ್ದು ಯಾರು? ದೇವರು. ನೀನಲ್ಲವೋ. ಈಗ ಇವ್ರು ಹೀಗೆ ಹುಟ್ಟಿದ್ದಾರೆ ಅಂದ್ರೆ ಅವರ ಅಂಗಗಳನ್ನ ನಿರ್ಮಿಸಿದ್ದು ಯಾರಂದ್ರೆ ದೇವರೇ. ಮತ್ತೊಂದ್ಸಲ ಮಾತನಾಡೋಣ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು ತಾಯಿಯ ಗರ್ಭದಲ್ಲಿ ಅಲ್ಲಿ ನೋಡಿದ್ವಲ್ಲ, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ಸೊ ಇವ್ರಿಗೆ ಹೀಗೆ ಹುಟ್ಟಿದಾರೆ ಅಂದ್ರೆ ಕಾರಣ ದೇವರು ಅವರನ್ನ ಹಾಗೆ ಉಂಟು ಮಾಡದ. ನಪುಂಸಕರಿಗೆ ಹೇಗೆ ನಪುಂಸಕರಾಗಿ ಅಂದ್ರೆ ದೇವರ ಸೃಷ್ಟಿ, ಅದು ದೇವರ ಕಾರ್ಯ, ದೇವರು ಮಾಡಿದಂತ ಕಾರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆ 177ನೇ ಕೀರ್ತನೆ.
127ನೇ ಕೀರ್ತನೆ ಮೊದಲನೇ ವಚನದಿಂದ ಓದೋಣ. ನಮ್ಮ ಯೌವನಾರಭ್ಯ ಶತ್ರುಗಳು ನಮ್ಮನ್ನು ಹಲವು 127ನೇ ಕೀರ್ತನೆ 1ನೇ ವಚನ. ಯೆಹೋವನೇ ಮನೆ ಕಟ್ಟದಿದ್ದರೆ, ಯೆಹೋವನು ಮನೆ ಕಟ್ಟದಿದ್ದರೆ. ಸಾಧಾರಣವಾಗಿ ಈ ವಚನ ಯಾವಾಗ ಓದ್ತೀವಿ? ಹೌಸ್ ಓಪನಿಂಗ್. ಈಗ ಆಕ್ಚುಲಿ ಇದು ಹೌಸ್ ಓಪನಿಂಗ್ ವಚನ ಅಲ್ಲ ಇದು. ನೀವು ಮುಂದೆ ನೋಡಿ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರ ಪ್ರಯಾಸ ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯ್ದಿದ್ದರೆ ಅದನ್ನ ಕಾಯುವವನ ಪ್ರಯಾಸ ವ್ಯರ್ಥ ಅಂತ ಹೇಳಿ, ಅದು ಯಾರ ಮನೆ ಅಂತ ಹೇಳಿ 2ನೇ ವಚನದಲ್ಲಿ ಅಂತ ನೋಡ್ರಿ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಆತನದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ನಿದ್ರೆಯಲ್ಲೂ ಕೊಡುತ್ತಾನೆ. ಏನು ಕೊಡುತ್ತಾನೆ ನಿದ್ರೆಯಲ್ಲಿ? 3ನೇ ವಚನ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ. ನಿದ್ರೆಯಲ್ಲಿ ಯಾರನ್ನು ಕೊಡ್ತಾನೆ? ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವೇ, ಗರ್ಭಫಲವು. ನಿದ್ರೆಯಲ್ಲಿಯೂ ಕೊಡ್ತಾನೆ ಅಂದ್ರೆ ಏನ್ ಕೊಡ್ತಾನೆ ಗೊತ್ತಾ? ನಿದ್ರೆಯಲ್ಲಿ ಮಕ್ಕಳನ್ನ ಕೊಡ್ತಾನೆ ದೇವರು. ತಾಯಿ ಮಲಗಿರ್ತಾಳಲ್ಲ, ತಾಯಿ ಮಲಗಿದಾಗ ನಿದ್ರೆಯಲ್ಲಿ ದೇವರು ಆ ತಾಯಿಯ ಗರ್ಭದಲ್ಲಿ ಆ ಮಗುನ ಸೃಷ್ಟಿ ಮಾಡ್ತಾನೆ. ಯೆಹೋವನು ಮನೆ ಕಟ್ಟದಿದ್ದರೆ ಯಾರ ಮನೆ? ಈ ಮನೆ, ದೇಹವೆಂಬ ಈ ಮನೆ. ಅದನ್ನೇ ಕುರಿತು ಬರೆದ 8:5 ನೋಡಿತಲ್ಲ, ದೇಹವೆಂಬ ಗುಡಾರ, ದೇಹವೆಂಬ ಮನೆ. ಈ ಮನೆಯನ್ನ ದೇವರು, ಈ ಮನೆಯನ್ನ ಕಾಯಲಿಲ್ಲ ಅಂದ್ರೆ ತಾಯಿ ಗರ್ಭದಲ್ಲಿ, ತಾಯಿ ಎಷ್ಟು ಹೊರಗಡೆಯಿಂದ ಎಷ್ಟು ಕೇರ್ಫುಲ್ ಆಗಿ ನನಗೇನಾಗಬಾರ್ದು, ನಾನೀಗ ಗರ್ಭಿಣಿ ಆಗಿದ್ದೀನಿ, ಭಾರ ಹೊತ್ತಬಾರ್ದು, ವೆಯ್ಟ್ ಜಾಸ್ತಿ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿ ಎಷ್ಟು ಕೇರ್ಫುಲ್ ಆಗಿರ್ತಾರಲ್ಲ. ನೀನ್ ಎಷ್ಟು ಕೇರ್ಫುಲ್ ಆಗಿದ್ರು ಒಳಗಡೆ ಯೆಹೋವನು ನಿನ್ನ ಹೊಟ್ಟೆಯಲ್ಲಿರುವಂತ ಮನೆಯನ್ನ ಕಾಯಲಿಲ್ಲ ಅಂದ್ರೆ ನೀವು ಎಷ್ಟು ಕೇರ್ಫುಲ್ ಆಗಿದ್ರು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯ್ದಿದ್ದಾರೆ ಅಂದ್ರೆ ತಾಯಿ ಹೊಟ್ಟೆಯಲ್ಲಿರುವಂತ ಆ ಮಗುವನ್ನ ಕಾಯ್ದಿದ್ರೆ ತಾಯಿ ಎಷ್ಟು ಕೇರ್ಫುಲ್ ಆಗಿದ್ರು, ಡಾಕ್ಟರ್ ಎಷ್ಟು ಕೇರ್ಫುಲ್ ಆಗಿ ನೋಡಿದ್ರು ವ್ಯರ್ಥ. ಯಾಕಂದ್ರೆ ದೇವರು ನೋಡ್ಬೇಕು, ದೇವರ ಅನ್ನೋದನ್ನ ಕಾಯ್ಬೇಕು. ಸೊ ಅವ್ರು ಮಲಗಿದಾಗ ದೇವರು ಕೊಡ್ತಾನೆ. ದೇವರು ಮಕ್ಕಳು ದೇವರ ಬಹುಮಾನ. ಸೊ ತಾಯಿ ಗರ್ಭದಲ್ಲಿ ಮಕ್ಕಳನ್ನ ರೂಪಿಸುವಂತದ್ದು ಯಾರು? ದೇವರೇ. ಇಬ್ರಿದವ್ರು ಬರೆದ ಪತ್ರಿಕೆ 3:6. ಮಗನಾಗಿ ದೇವರ ಮೇಲೆ ಅಧಿಕಾರಿಯಾಗಿದ್ದಾನೆ, ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಮನೆ ಅಂದ್ರೆ ಯಾರು? ನಾವೇ. ಸೊ ಪಟ್ಟಣವನ್ನು ಕಾಯ್ದಿದ್ರೆ, ಮನೆಯನ್ನು ಕಟ್ಟದಿದ್ದರೆ ಅಂದ್ರೆ ಮನೆ ಅಂದ್ರೆ ನಾವೇ. ಓಕೆ. ಯೆಹೋವನು ಮನೆ ಕಟ್ಟದಿದ್ದರೆ, ದೇವರು ಮಕ್ಕಳನ್ನು ಕೊಡ್ಲಿಲ್ಲ ಅಂದ್ರೆ ನಾವ್ ಎಷ್ಟು ಕಷ್ಟಪಟ್ರು ಮಕ್ಕಳಾಗೋದಿಲ್ಲ. ದೇವರು ಕೊಡಬೇಕು. ಯೆಹೋವನ ಮನೆ ಕಟ್ಟಬೇಕು. ಡಾಕ್ಟರ್ ಕಟ್ಟೋದಲ್ಲ, ಗಂಡ ಕಟ್ಟೋದಿಲ್ಲ, ತಾಯಿನೂ ಕಟ್ಟೋದಿಲ್ಲ, ಯೆಹೋವನ್ ಕಟ್ತಾನೆ. ಓಕೆ. ಈಗ ಯೋಬನ ಬರೆದ ಗ್ರಂಥ 10ನೇ ಅಧ್ಯಾಯ 8ನೇ ವಚನ. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು, ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶನ ಮಾಡಿಬಿಡಿಲ್ಲ. ಸಾಕ. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದಿ. ಈಗ ನಮ್ಮನ್ನ ತಾಯಿಯ ಗರ್ಭದಲ್ಲಿ ಅವಯವಗಳನ್ನು ಕೊಟ್ಟಿದ್ದು ದೇವರು, ನಮ್ಮನ್ನು ರೂಪಿಸಿದ್ಯಾರು? ದೇವರು. ಸೊ ನಪುಂಸಕರು ಹೀಗೆ ಹುಟ್ಟಿದಾರೆ ಅಂದ್ರೆ ಅವರ ಅವಯವಗಳಿಂದ, ಬೇರೆ ಬೇರೆ ಅವಯವಗಳಿಂದ ಹುಟ್ಟಿದ್ದಾರೆ ಅಂದ್ರೆ ಇವರು ಆ ಕಡೆ ಸ್ತ್ರೀನೂ ಅಲ್ಲ, ಈ ಕಡೆ ಪುರುಷರು ಅಲ್ಲ, ಮಧ್ಯದಲ್ಲಿ ಥರ್ಡ್ ಜೆಂಡರ್ ಅಂತ ಕರೀತಾರೆ. ಇವ್ರು ಹೀಗೆ ಹುಟ್ಟಿದಾರೆ ಅಂದ್ರೆ ಕಾರಣ ಅವರನ್ನ ದೇವರು ಹಾಗೆ ಮಾಡ್ತಾರೆ. ದೇವರು ಮಾಡ್ತಾರೆ. ಏಷ್ಯನ್ ಗ್ರಂಥ 64ನೇ 8ನೇ ವಚನ. ಏಷ್ಯನ್ ಬರೆದ ಗ್ರಂಥ 64ನೇ 8ನೇ ವಚನ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನಾವೆಲ್ಲರೂ ನಿನ್ನ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ನಪುಂಸಕರಾಗ್ಲಿ ಇವರೆಲ್ಲರೂ ಯಾರ ಕೈ ಕೆಲಸ? ದೇವರ ಕೈ ಕೆಲಸ. ರೋಮಪುರದವ್ರ ಪತ್ರಿಕೆಯಲ್ಲಿ ಒಂದು ಮಾತೋದಿದ್ರ, ಒಂದೇ ಮನೆಯಿಂದ ಬೇರೆ ಬೇರೆ ಪಾತ್ರೆಗಳನ್ನ ಕುಂಬಾರನ್ ಮಾಡ್ತಾನೆ. ಆದ್ರೆ ಯಾವ ಪಾತ್ರೆ ನನ್ನನ್ನು ಯಾಕೆ ಹೀಗೆ ಮಾಡಿದಿ ಅಂತ ಯಾರೂ ಕೇಳೋಂಗಿಲ್ಲ. ಹೌದಲ್ಲ? ಒಂದ್ಸಲ ರೋಮಪುರದವ್ರ ಪತ್ರಿಕೆ 9ನೇ ಅಧ್ಯಾಯ 21ನೇ ವಚನದಿಂದ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು, ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ. ಇಲ್ಲಿ ನೋಡ್ತೀವಿ, ದೇವರು ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು, ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ. ದೇವರಿಗೆ ಅಧಿಕಾರವಿಲ್ವಾ? ದೇವರಿಗೆ ಅಧಿಕಾರ ಇದೆ. ನಮ್ಮನ್ನ ಗಂಡಾಗ್ಲಿ ಹೆಣ್ಣಾಗ್ಲಿ ನಪುಂಸಕ ಮಾಡ್ಲಿಕ್ಕೆ ಅಧಿಕಾರ ಯಾರಿಗಿದೆ? ದೇವರಿಗಿದೆ. ಸೊ ನಮ್ಮನ್ನ ನಪುಂಸಕ ಮಾಡಿದ್ದು ದೇವರು,
ಇದು ನಪುಂಸಕರಿಗೆ ಹೀಗೆ ಹುಟ್ಟಲಿಕ್ಕೆ ಕಾರಣ ಅವ್ರು ಮಾಡಿದ ಪಾಪ ಅಲ್ಲ, ಅದು ಶಾಪನೂ ಅಲ್ಲ. ಅದು ಪಾಪ ಅಲ್ಲ, ಶಾಪನೂ ಅಲ್ಲ, ದೇವರ ಸೃಷ್ಟಿ. ಇದನ್ನ ನಾವು ಮೊದಲು ಸ್ವೀಕರಿಸಬೇಕು. ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಗ್ತಾ, ತಾಯಿಯ ಗರ್ಭದಿಂದನೇ ನಪುಂಸಕರಾಗಿ ಹುಟ್ಟಿದವರು ಕೇಳುವುದರಂದ್ರೆ ಅವರನ್ನ ದೇವರೇ ನಪುಂಸಕರಾಗಿ ಮಾಡ್ದ. ಯಾಕೆ ಮಾಡ್ದ ಅಂತಾನು ನೀವು ನೋಡ್ಬೇಕಾದ್ರೆ ಜ್ಞಾನೋಕ್ತಿಗಳ ಬರೆದ ಪುಸ್ತಕ 16ನೇ ಅಧ್ಯಾಯ 4ನೇ ವಚನ ನೋಡಿ. ಜ್ಞಾನೋಕ್ತಿಗಳು ಪುಸ್ತಕ 16ನೇ ಅಧ್ಯಾಯ 4ನೇ ವಚನ. ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿ ಮಾಡಿದ್ದಾನೆ. ಈಗ ಈ ಭೂಮಿ ಮೇಲೆ ಏನೇ ಕಾಣಿಸ್ಲಿ ಎಲ್ಲವನ್ನು ಒಂದೊಂದು ಗುರಿ ಇಟ್ಕೊಂಡು ಮಾಡಿದಾನಲ್ಲ. ಸೂರ್ಯನ ಯಾಕೆ ಮಾಡ್ದ? ನೀನ್ ಬೆಳಕು ಕೊಡಬೇಕು. ಚಂದ್ರನ ಯಾಕೆ ಮಾಡ್ದ? ನೀ ರಾತ್ರಿ ಬೆಳಕು ಕೊಡಬೇಕು. ಭೂಮಿನ ಯಾಕೆ ಮಾಡ್ದ? ನೀ ಬೆಳೆ ಕೊಡಬೇಕು. ಪ್ರತಿ ಒಂದೊಂದು ಉದ್ದೇಶಕ್ಕಾಗಿ ತಯಾರು ಮಾಡಲ್ಪಟ್ಟಿದೆ. ಹಾಗೆ ನಪುಂಸಕರನ್ನು ದೇವರು ಹುಟ್ಟಿಸಿದ ಅಂದ್ರೆ ಒಂದು ಉದ್ದೇಶಕ್ಕಾಗಿ ಹುಟ್ಟಿಸಿದ. ಅವ್ರ ಜೀವನದ ಮುಖಾಂತರನು ದೇವರ ಮಹಿಮೆ ಆಗೋದಿದೆ. ಈಗ ಅವರು ಯಾಕೆ ದೇವರು ಹುಟ್ಟಿಸಿದ ಅಂದ್ರೆ ಒಂದು ಕೆಲಸ ಇದೆ. ಮತ್ತೊಂದ್ಸಲ ವಚನ ನೋಡಿ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಈಗ ದೇವರಿಗೊಂದು ಗುರಿ ಇದೆ. ಈ ನಪುಂಸಕರನ್ನು ಮಾಡ್ದ ಅಂದ್ರೆ ಏನೋ ಒಂದು ಗುರಿ ಇಟ್ಕೊಂಡ. ಏನ ಗುರಿ ಇರ್ಬೋದು? ಇವತ್ತು ನಾವು ಅದನ್ನ ಪರಿಶೀಲನೆ ಮಾಡಿ ತಿಳ್ಕೊಳ್ಳೋಣ. ತಾಯಿಯ ಗರ್ಭದಿಂದ ನಪುಂಸಕರಿಗೆ ಹುಟ್ಟಿದವರು ಕೇಳೋರು. ಸೊ ಇವ್ರನ್ನ ದೇವರೇ ಸೃಷ್ಟಿ ಮಾಡಿದ. ಈ ಮಾತು ಎಷ್ಟು ಕಠಿಣ ಅಂದ್ರೆ ಇವತ್ತು ನೀವು ಕೇಳುವಂತ ಪ್ರಸಂಗ ಬಹಳ ಕಠಿಣ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಮತ್ತಾಯ ಸುವಾರ್ತೆ 19ನೇ 11ನೇ ವಚನ. ಈ ನಪುಂಸಕರ ಬಗ್ಗೆ ಹೇಳೋದಕ್ಕಿಂತ ಮೊದಲು ಒಂದು ಮಾತಂತಾನೆ 11ನೇ ವಚನದಲ್ಲಿ. ಏನಂತ 19:11 ನಪುಂಸಕರ ಬಗ್ಗೆ ವರವನ್ನು ಹೊಂದಿದವರೇ ಹೊರತು ಮತ್ತಾರು ಅದನ್ನು ಅಂಗೀಕರಿಸುವುದಿಲ್ಲ. ಏನಂದ? ಈ ಮಾತನ್ನು ಈಗ ನೀವು ಕೇಳ್ತಾ ಇದೀರಲ್ಲ, ಈ ಮಾತುಗಳು ಬಹಳ ಕಠಿಣ, ಬಹಳ ಕಠಿಣ. ಈ ಮಾತುಗಳನ್ನ ಅಂಗೀಕರಿಸುವಂತ ವರವನ್ನು ಹೊಂದಿದವರಿಗೆ ಹೊರತು ಅಂಗೀಕರಿಸುದಿಲ್ಲ. ಆದ್ರೆ ಏನ್ ಗೊತ್ತಾ, ಈಗ ನಿಮ್ಗೆ ಏನಿದೆ, ದೇವ್ರ ಏನ್ ಕೊಟ್ಟ ನಿಮ್ಗೆ? ಈ ಮಾತುಗಳನ್ನ ಅಂಗೀಕರಿಸುವವರ. ಅಂದ್ರೆ ಏನ್ ಅಂಗೀಕರಿಸಬೇಕು? ನಪುಂಸಕರನ್ನ ದೇವರೇ ಮಾಡ್ದ ಅನ್ನೋ ಮಾತನ್ನ ಬಹಳಷ್ಟು ಜನ ಸಮಾಜದಲ್ಲಿ ಅಂಗೀಕರಿಸ್ತಾ ಇಲ್ಲ. ಕ್ರೈಸ್ತರಲ್ಲಿ ಅಂಗೀಕರಿಸ್ತಾ ಇಲ್ಲ. ಬೋಧಕರು ಇಂಥವ್ರನ್ನ ನೋಡಿ ಹೊರಗೆ ತಳ್ತಾ ಇದ್ದಾರೆ ಎಷ್ಟೋ ಸಭೆಗಳಲ್ಲಿ. ನೀವು ಏನೋ ಪಾಪ ಮಾಡಿರೋ ಒಂದು ಸಭೆಯಲ್ಲಿ ಒಬ್ರು ಇಂಥ ನಪುಂಸಕರ ಸಭೆಗೆ ಹೋಗ್ತಾ ಇದ್ರೆ ಒಳಗ್ ಬರ್ತಾ ಇದ್ರೆ ಪಾಸ್ಟರ್ ಏನಂದ್ರೆ ಗೊತ್ತಾ, ನೀವೇನೋ ಪಾಪ ಮಾಡಿದ್ದಕ್ಕೆ ದೇವ್ರು ನೀವು ಶಾಪ ಕೊಟ್ಟ, ಶಾಪಗ್ರಸ್ತರಿಗೆ ಈ ಮನೆ ಇಲ್ಲ, ಹೋಗಂದ, ಗೆಟ್ ಔಟ್ ಅಂದ. ಅವ್ರಿಗೆ ಗೊತ್ತಾಗ್ಲಿಲ್ಲ. ಈಗ ನಾನು ಹೇಳುವಂತ ಮಾತುಗಳನ್ನು ನೀವು ಅಂಗೀಕರಿಸಲಿಕ್ಕೆ ವಾಕ್ಯ ನಿಮ್ಮನ್ನು ಒತ್ತಾಯ ಮಾಡ್ತಾ ಇದೆ. ಅದರ ಮನಸ್ಸಿನೊಳಗಡೆ ಸೋಷಿಯಲ್ ಸ್ಟಿಗ್ಮಾ ಇದೆ ಅಲ್ಲ ನಿಮ್ಮ ಮೈಂಡ್ ಅಲ್ಲಿ, ಅದು ನಿಮ್ಮನ್ನು ತಳ್ತಾ ಇದೆ. ಈಗ ನಿಮ್ಮ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ ಒಂಥರ. ಇಲ್ಲಿವರೆಗೆ ಅನ್ಎಕ್ಸೆಪ್ಟೇಬಲ್ ಆಗಿದ್ದಂತ ವ್ಯಕ್ತಿಗಳನ್ನ ಒಂದು ಕ್ಷಣದಲ್ಲಿ ಈಗ ಹೇಗೆ ಎಕ್ಸೆಪ್ಟ್ ಮಾಡೋದನ್ನೋದು ಕಠಿಣ ಆಗ್ತಾ ಇದೆ. ನಿಮಗೆ ಒಬ್ರು ಸಹೋದರಿದ್ದಾರೆ, ಅವ್ರು ನಪುಂಸಕರು ಅಂತ ಹೇಳಿ ಹೆಂಗ್ ಎಕ್ಸೆಪ್ಟ್ ಮಾಡ್ತೇನೆ ನೀವು ಸೊಸೈಟಿಯಲ್ಲಿ? ನಾನು ಹೆಂಗ್ ತಲೆ ಎತ್ಕೊಂಡು ನಡಿಬೇಕು ಅನ್ನೋವಂತ ಆ ಮೆಂಟಾಲಿಟಿ ಅಂದ್ರೇನು, ಇವರು ಶಾಪಗ್ರಸ್ತರ ಅಂದ್ರೆ ನಾವು ಸಮಾಜದಲ್ಲಿ ಗೌರವ ಕಳೀತಾರೆ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದೀವಿ. ಆದ್ರೆ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ, ಅವ್ರನ್ನ ಹಾಗೆ ಸೃಷ್ಟಿ ಮಾಡಿದ ದೇವರು. ನೀವು ಅವ್ರನ್ನ ತಳ್ತಾ ಇದ್ದೀರಂದ್ರೆ ದೇವರ ಸೃಷ್ಟಿನ ನೀವು ತಿರಸ್ಕರಿಸ್ತಾ ಇದ್ದೀರಾ. ನೀವು ಅವ್ರನ್ನ ಮನೆಯಿಂದ ಹೊರಗಾಗ್ತಾ ಇದೀರಿ, ಅವ್ರನ್ನ ಗೆಟ್ ಔಟ್ ಅಂತ ಇದೀರಿ, ಅವ್ರನ್ನ ತಳ್ಳಲ್ಪಟ್ಟಂತ ಜನರಾಗಿ ನೀವು ನೋಡ್ತಾ ಇದ್ದೀರಂದ್ರೆ ಅನ್ಟಚಬಲ್ಸ್ ಆಗಿ ಅರ್ಥ, ನೀವು ದೇವರ ಸೃಷ್ಟಿನ ಅವಮಾನ ಮಾಡ್ತಾ ಇದ್ದೀರಿ. ದೇವರೊಂದು ಗುರಿಯಿಂದ ಮಾಡಿದಂತ ವಿಷಯನ ನೀವ್ಯಾಕೆ ರಿಜೆಕ್ಟ್ ಮಾಡ್ತೀರಿ? ಅದಕ್ಕೆ ಏನಂದ ಮಾತನ್ನ, ಇದನ್ನ ಅಂಗೀಕರಿಸುವವರ. ಈಗ ನಿಮಗೆ ನಿಮ್ಮಲ್ಲೂ ಅರ್ಧ ಜನ ಅಂಗೀಕರಿಸಬಹುದು, ಅಂಗೀಕರಿಸದೇ ಇರಬಹುದು. ಆದ್ರೆ ಎಲ್ಲರೂ ಅಂಗೀಕರಿಸುವಂತ ವರ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಏನು ಈ ಮಾತನ್ನ, ಅದಕ್ಕೆ ಈ ಮಾತನ್ನ ನೋಡ್ರಿ, ಅದಕ್ಕೆ ಕಂಟಿನ್ಯೂಷನ್ ನೆಕ್ಸ್ಟ್ ಏನಿರುತ್ತೆ ನೋಡಿ. 11ನೇ ವಚನ ಮತ್ತೋದ್ರಿ. ಈ ಮಾತನ್ನು ಅಂಗೀಕರಿಸುವ ವರವನ್ನು ಹೊಂದಿದವರೇ ಹೊರತು ಮತ್ತಾರು ಅದನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳಿ ಅದರ ನಂತರ ಮಾತಾಡ್ತಾನೆ. ತಾಯಿಯ ಗರ್ಭದಿಂದ ನಪುಂಸಕರ ಬಿಡ್ತಾರೆ. ಈಗ ನಪುಂಸಕರ ಬಗ್ಗೆ ಇರುವಂತ ಸತ್ಯಗಳನ್ನ, ಈ ಸತ್ಯದ ಜ್ಞಾನ ಅಂಗೀಕರಿಸಬೇಕಾದ್ರೆ ಬಹಳ ಕಷ್ಟ. ಆದ್ರೆ ವರ ಹೊಂದಿದವರೇ ಅಂಗೀಕರಿಸ್ತಾರೆ. ನೀವು ವರ ಹೊಂದಿದ್ದೀರಿ ಅಂದ್ರೆ ತುಂಬಾ ಸಂತೋಷ. ಫಸ್ಟ್ ಪಾರ್ಟ್ ಅಲ್ಲಿ ಮನುಷ್ಯರ ದೇವರೇ ಸೃಷ್ಟಿ ಮಾಡಿದ್ದು ನೋಡಿದ್ವಿ. ಆದ್ರೆ ಈ ದೇವ್ರ ಸೃಷ್ಟಿ ಆದ್ರೂ ನಮ್ಮಲ್ಲಿ ಕೆಲವೊಬ್ರು ಅಭಿಪ್ರಾಯ ಏನಂದ್ರೆ, ಇವ್ರ ತಂದೆ ತಾಯಿ ಪಾಪ ಮಾಡಿದ್ದಕ್ಕೆ ದೇವರಿಂದ ಶಾಪವಾಗಿ ಸೃಷ್ಟಿ ಮಾಡ್ದ ಅಂತ ಅಭಿಪ್ರಾಯ ಇರುತ್ತೆ. ಆ ಅಭಿಪ್ರಾಯನ ನಾವು ಕ್ಲಾರಿಫೈ ಮಾಡ್ಲಿಕ್ಕೆ ವಚನ ಅಂತ ತೋರಿಸ್ತೇನೆ. ಯೋಹನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನದಿಂದ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು.
ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಇವನು ಕುರುಡನಾಗಿ ಹುಟ್ಟುವುದಕ್ಕೆ, ಹುಟ್ಟು ಕುರುಡ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದರು? ಇವನೋ ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರು ಬರುವುದಕ್ಕೆ ಇದಾಯಿತು. ಈಗ ಕುರುಡನ ಸ್ಥಾನದಲ್ಲಿ ನಪುಂಸಕರನ್ನ ತಗೋರಿ. ಇವರು ನಪುಂಸಕರ ಹೀಗೆ ಹುಟ್ಟಲಿಕ್ಕೆ ಕಾರಣ ಇವ್ರು ಪಾಪ ಮಾಡಿದಾರ, ಇವ್ರ ತಂದೆ ತಾಯಿಗಳು ಪಾಪ ಮಾಡಿದಾರ ಅಂದ್ರೆ ಇವನೂ ಪಾಪ ಮಾಡಲಿಲ್ಲ, ಇವ್ರ ತಂದೆ ತಾಯಿಗಳು ಪಾಪ ಮಾಡಿಲ್ಲ, ದೇವರ ಕ್ರಿಯೆಗಳು ಈ ನಪುಂಸಕರಲ್ಲಿ ತೋರಿ ಬರೋದಕ್ಕೆ ದೇವರೇ ಅವರನ್ನ ಹಾಗುಂಟು ಮಾಡ್ದ. ಸೆಕೆಂಡ್ ಪಾರ್ಟ್ ನೋಡೋಣ. ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಡ್ತಾರ, ಯಾರು ಮಾಡ್ತಾರೆ? ಬೈಬಲಲ್ಲಿ ಇದರ ಬಗ್ಗೆ ಪ್ರಸ್ತಾವ ಇದೆಯಾ ಅಂತ ನಾವು ನೋಡಿದ್ರೆ, ಅರಸರು ಬರೆದ 2ನೇ ಗ್ರಂಥ, ಅರಸರು ಬರೆದ 2ನೇ ಗ್ರಂಥ 20ನೇ ಅಧ್ಯಾಯ 18ನೇ ವಚನ. ಬಾಬೆಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ, ಬಾಬೆಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಯಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು ಅನ್ನುತ್ತಾರೆ. ಇವರನ್ನ ಕಂಚುಗಳಾಗಿ ಮಾಡ್ಕೊಳ್ಳಿಕ್ಕೆ ಉದ್ದೇಶ ಏನಂದ್ರೆ, ಈ ರಾಜರು ಏನಿರ್ತಾರೋ ಅರಸರುಗಳು, ಇವ್ರನ್ನ ಸೆರೆ ಹಿಡ್ಕೊಂಡು ಹೋಗಿರ್ತಾರಲ್ಲ ಇವ್ರ ದಾಸರು, ಇವರು ಅರಮನೆಯಲ್ಲಿ ಸೇವೆ ಮಾಡ್ತಾರೆ. ದಾನಿಯೇಲನು ಅರಮನೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಅಂತ ಮಾತು ಬರುತ್ತೆ. ಇವರು ಅರಮನೆಯಲ್ಲಿ ಸೇವೆ ಮಾಡ್ಬೇಕಾದ್ರ ಅದೇ ಅರಮನೆಯಲ್ಲಿ ಅರಸನು ಇರ್ತಾನೆ, ಅರಸನ ಕುಟುಂಬದವರು ಇರ್ತಾರೆ, ಅರಸನ ಹೆಂಡತಿನೂ ಇರ್ತಾರೆ, ಅವ್ರ ತಂಗಿ ತಮ್ಮ ಇವರೆಲ್ಲ ಕುಟುಂಬದವರು ಅದೇ ಅರಸ ಮನೆಯಲ್ಲಿ ಇರ್ತಾರೆ. ಈ ದಾಸರಾಗಿ ಹಿಡ್ಕೊಂಡು ಬಂದಂತ ಇವರು ಬೈ ಚಾನ್ಸ್ ಎಲ್ಲಾದ್ರೂ ಇವ್ರ ಕುಟುಂಬದ ಮೇಲೆ, ಇವ್ರ ಮನೆಯಲ್ಲಿರುವಂತ ಅರಸರುಗಳ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವ್ರನ್ನ ಕೆಡಿಸ್ತಾರ ಅನ್ನೋ ಉದ್ದೇಶಕ್ಕೆ ಈ ಅರಸುಗಳು ಏನ್ ಮಾಡ್ತಿದ್ರು ಗೊತ್ತಾ? ದಾಸರನ್ನ ಹಿಡ್ಕೊಂಡು ಬಂದಾಗ ಅವರ ರಹಸ್ಯಾಂಗಗಳನ್ನ ಕತ್ತರಿಸಿ ಅವ್ರನ್ನ ನಪುಂಸಕರಾಗಿ ಮಾಡ್ಬಿಡ್ತಿದ್ರು. ಈಗ ನಪುಂಸಕರಾಗಿ ಮಾಡಿದ್ರೆ ಇವರಿಗೆ ದೇಹದಲ್ಲಿ ಆ ಆಸೆನೇ ಹುಟ್ಟೋದಿಲ್ಲ, ಶರೀರಾಸೆಗಳು ಹುಟ್ಟಲಿಲ್ಲ ಅಂದ್ರೆ ಇವರು ಅವ್ರನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಇವ್ರನ್ನ ಮಾಡೋ 2ನೇ ಮುಖ್ಯವಾದಂತ ಕಾರಣ ಏನಂದ್ರ, ಈಗ ರಾಣಿಯರು ಇರ್ತಾರೆ, ರಾಣಿಯರಿದ್ದಾಗ ರಾಣಿಯನ್ನ ಕಾಪಾಡ್ಲಿಕ್ಕೆ ಕೆಲವೊಬ್ರು ಸೇವಕರು ಇರ್ಬೇಕು. ಈ ಗಂಡು ಸೇವಕರುಗಳನ್ನಿಟ್ರೆ ಇವರು ಅವ್ರ ಮೇಲೆನೆ ಎಲ್ಲೋ ಕೆಡಿಸುವಂತ ಅವಕಾಶ ಇರುತ್ತೆ. ಹೆಣ್ಣು ಸೇವಕರುಗಳನ್ನಿಟ್ರೆ ಶತ್ರುಗಳು ಯುದ್ಧಕ್ಕೆ ಬಂದಾಗ ಹೆಣ್ಮಕ್ಳು ಯುದ್ಧ ಮಾಡಿ ಕಾಪಾಡ್ಲಿಕ್ಕೆ ಅಸಮರ್ಥರಾಗಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಇವರನ್ನ ದಾಸರನ್ನ ಹಿಡ್ಕೊಂಡು ಬಂದು ನಪುಂಸಕರಾಗಿ ಮಾಡ್ಬಿಟ್ರೆ ದೈಹಿಕವಾಗಿ ಇವರು ಬಲವಾಗಿನೂ ಯುದ್ಧ ಮಾಡೋಂಥವ್ರಾಗಿರ್ತಾರೆ, ದೇಹದಲ್ಲಿ ಆಸೆನೂ ಇರೋದಿಲ್ಲ. ಇವರು ಬೆಸ್ಟ್ ಇವರಿಗೆ ಅಂತ ಹೇಳಿ ಅವ್ರನ್ನ ನೇಮಿಸ್ತಾರೆ. ಹೀಗೆ ನೇಮಿಸಿದಂತ ಒಂದು ವ್ಯಕ್ತಿ ಇದ್ದಾನೆ, ಎಸ್ತೇರಳ ಗ್ರಂಥ, ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ 3ನೇ ವಚನ. ಅರಸನು ತನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಿಗೆ ಕಾರಬಾರಿಗಳನ್ನ ಕಳುಹಿಸಬೇಕು. ಅವರು ಸುಂದರಿಯಾದ ಎಲ್ಲಾ ಕನ್ಯೆಯರನ್ನು ಶುಷನ್ ಕೋಟೆಯ ಅಂತಃಪುರದಲ್ಲಿ ಕೂಡಿಸಿ, ಅಂತಃಪುರ ಪಾಲಕನು ರಾಜಕಂಚುಕಿಯೂ ಆದ ಹೆಗೈಯ ವಶಕ್ಕೆ ಕೊಡಲಿ. ಯಾರ ಕೈ ಕೊಡಬೇಕು? ಹೆಗೈ. ಒಬ್ಬ ಕಂಚುಕಿ ಹೆಸರು ಕಾಣಿಸ್ತಾ ನಮ್ಗೆ. ಯಾಕೆ ಇವನ್ ಕೈಯಲ್ಲಿ ಕೊಡ್ತಾ ಇದಾರೆ ಅಂದ್ರ, ಈಗ ಅರಸನಿಗೆ ಯಾರು ಬೇಕು, ಹೆಂಡತಿ ಬೇಕಂತ ಎಲ್ಲಾ ಹೆಣ್ಮಕ್ಳನ್ನ ಹಿಡ್ಕೊಂಡು ಬರ್ತಾರಲ್ಲ. ಈಗ ಇವ್ರನ್ನ ಹಿಡ್ಕೊಂಡ್ ಬಂದ್ರ ಒಂದ್ ವೇಳೆ ಗಂಡ್ ಮಕ್ಳೇ ಇದ್ರಂತ ತಿಳ್ಕೋರಿ, ಅವ್ರೇನ್ ಮಾಡ್ತಾರೆ, ಇವರಲ್ಲಿ ಬೆಸ್ಟ್ ಇದ್ದವ್ರನ್ನ ಇವ್ರು ತಗೊಂಡೋಗ್ತಾರೆ ಅರಸನಿ. ಅದಕ್ಕೆ ಈಗ ಕಂಚುಕಿಗೆ ಒಪ್ಪಿಸ್ಕೊಟ್ರೆ ಅವ್ರಿಗೆ ಶಾರೀರಿಕವಾದಂತ ಯಾವ ಆಸೆನೂ ಇಲ್ಲ. ಸೊ ಅವನು ತನ್ನ ಕಾರ್ಯವನ್ನ ಸರಿಯಾಗಿ ಮಾಡ್ತಾನೆ. ಅದಕ್ಕೆ ಎಸ್ತೇರಳನ್ನು ಯಾರ ಅಧಿಕಾರದಲ್ಲಿ ಇಟ್ಟಂದ್ರೆ ಹೇಗೆ ಈಗ ನಿಮಗೆ ಅದು ಕ್ಲಾರಿಟಿ ಸಿಗ್ತಾ? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂತವ್ರು ಇದಾರೆ ಅಂದ್ರೆ ಅವ್ರು ಇವರೇ. 2ನೇದು, ಮನುಷ್ಯರಿಂದ ನಪುಂಸಕರ ಮಾಡಲ್ಪಟ್ಟಂತವ್ರ ಬಗ್ಗೆನೂ ನಾವು ನೋಡಿದ್ವಿ. ಈ ಬೈಬಲ್ ಅಲ್ಲಿ ಇರುವಂತ ಕೆಲವೊಬ್ರು ನಪುಂಸಕರು, ಒಬ್ರು ನಪುಂಸಕರು ನಿಮಗೆ ಹೇಳಿದೆ, ತೋರಿಸಿದೆ, ಯಾರು? ಹೇಗೆ. ಇನ್ನೊಬ್ರು ನಪುಂಸಕರು ಪ್ರವಾದಿಯಾದ ಇರ್ಮಿಯನಿಗೆ ಸಹಾಯ ಮಾಡ್ತಾರೆ. ಇರ್ಮಿಯನ ಗ್ರಂಥ 38ನೇ ಅಧ್ಯಾಯ, ಇರ್ಮಿಯನ ಗ್ರಂಥ 38ನೇ ಅಧ್ಯಾಯ 1ನೇ ವಚನದಿಂದ. ಯೆರೆಮೀಯನು ಸಮಸ್ತ ಜನರಿಗೆ, ಯೆಹೋವನು ಇಂತೆನ್ನುತ್ತಾನೆ, ಪಟ್ಟಣದಲ್ಲಿ ನಿಲ್ಲುವ ಖಡ್ಗಕ್ಷಾಮ ವ್ಯಾಧಿಗಳಿಂದ ಸಾಯುವನು, ಪಟ್ಟಣವನ್ನು ಬಿಟ್ಟು ಹೋಗಿ ಕಸ್ದೀಯರನ್ನು ಮರೆ ಹೋಗುವನು ಬದುಕುವನು, ತನ್ನ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗಿ ಬದುಕುವನು. ಬಾಬೆಲಿನ ಅರಸನು ಈ ಪಟ್ಟಣವನ್ನು ಆಕ್ರಮಿಸುವನು, ಅದು ಅವನ ಸೈನ್ಯದ ವಶವಾಗುವುದು ಖಂಡಿತ ಎಂದು ಸಾರುತ್ತಿರುವಾಗ ಮತ್ತಾನನ ಮಗನಾದ
ಶೆಫತ್ಯ, ಶಶೂರನ ಮಗನಾದ ಗದಲ್ಯ, ಸೆಲೆಮ್ಯನ ಮಗನಾದ ಇಕುಲ, ಮಲ್ಕಿಯನ ಮಗನಾದ ಶಶೂರ, ಇವರು ಅವನ ಮಾತುಗಳನ್ನು ಕೇಳಿದರು. ಇವ್ರು ಕೇಳಿದ ಕೂಡಲೇ ಇರ್ಮ್ಯಾನ್ ಅಂತ ಇದ್ದಾನೆ, ಶತ್ರುಗಳು ಬಂದು ನಿಮ್ಮನ್ನು ಸೆರೆ ಹಿಡ್ಕೊಂಡು ಹೋಗ್ತಾರಂತ ಪ್ರವಾದನೆ ಹೇಳ್ತಾ ಇದ್ರ, ಹೇಳುವಾಗ ದೇವ್ರ ಮಾತುಗಳನ್ನ ಇವ್ರು ಒಪ್ಪೋದಿಲ್ಲ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? 4 ನಿಮಿಷ ಆಮೇಲೆ ಆ ಪ್ರಧಾನರು ಅರಸನಿಗೆ, ಒಡೆಯ, ಇವನಿಗೆ ಮರಣದಂಡನೆ ಆಗಬೇಕು. ಯಾಕೆ? ದೇವರ ಪಕ್ಷವಾಗಿ ಪ್ರವಾದನೆ ಹೇಳಿದ್ದಕ್ಕೆ. ಹೇಳ್ತಾ ಇದ್ದಾನೆ, ನೀವು ಶತ್ರುಗಳ ಕೈ ನಿಮ್ ಒಪ್ಪಿಸ್ಕೊಡ್ತಾನೆ ದೇವ್ರ ಅಂದ ಕೂಡಲೇ ಇವ್ರಿಗೆ ಸಿಟ್ಟು ಬಂದ್ಬಿಡ್ತೈತೆ. ಮರಣದಂಡನೆ ಆಗಬೇಕು ಹೇಳಿ ಇವನು ಪಟ್ಟಣದಲ್ಲಿ ಉಳಿದಿರುವ ಯೋಧರಿಗೂ ಸಕಲ ಜನರಿಗೂ ಇಂಥ ಮಾತುಗಳನ್ನು ನುಡಿಯುತ್ತಾ ಅವರನ್ನು ಜೋಳು ಗೈವರನ್ನಾಗಿ ಮಾಡುತ್ತಾನೆ. ಈ ಜನರ ಕ್ಷೇಮವನ್ನಲ್ಲ ಹಾನಿಯನ್ನೇ ಹಾರೈಸುತ್ತಾನೆ ಎಂದು ಹೇಳಿದರು. ಅದಕ್ಕೆ ಅರಸನಾದ ಚಿದ್ಕೀಯನು, ಈಗೋ ಇರಿಮಿಯಾನು ನಿಮ್ಮ ಕೈಯಲ್ಲಿದ್ದಾನೆ, ಅರಸನು ನಿಮಗೆ ಅಡ್ಡ ಬಂದು ಏನೂ ಮಾಡಬಲ್ಲವನಲ್ಲ ಎಂದು ಹೇಳಲು ಅವನು ಯೆರೆಮೀಯನನ್ನು ಹಿಡಿದು ಕಾರಾಗೃಹದ ಅಂಗಾಳದಲ್ಲಿ ರಾಜವಂಶೀಯನಾದ ಮಲ್ಕಿಯನ ಬಾವಿಯೊಳಗೆ ಹಗ್ಗಗಳಿಂದಿಳಿಸಿ ಹಾಕಿಬಿಟ್ಟರು. ಆ ಬಾವಿಯಲ್ಲಿ ನೀರಿರಲಿಲ್ಲ, ಕೆಸರಿತ್ತು. ಅದರೊಳಗೆ ಯೆರೆಮೀಯನು ದೋಸಕೊಂಡನು. ಬೆಳೆಸ್ಬಿಟ್ಟ ಅದ್ರಾಗ. ಈಗ ಯೆರೆಮೀಯನು ಮರಣಪ್ರಾಯದಲ್ಲಿದ್ದಾನೆ, ಮರಣಾವಸ್ಥೆಯಲ್ಲಿದ್ದಾಗ ಅದರ ನಂತರ ನಡೆಯುವಂತ ಘಟನೆ ಗೊತ್ತಾ? 7ನೇ ವಚನ, ಅರಮನೆಯ ಕಂಚುಕಿಯಾದ ಈಗ ನೀವು ನೋಡ್ರಿ, ಹೆಚ್ಚಿಗೆ ಬೈಬಲ್ ಅಲ್ಲಿ ಕಂಚುಕಿ ಎಲ್ಲಿ ಕಾಣಿಸ್ತಾ ಇದಾರೆ? ಅರಮನೆಯಲ್ಲಿ. ಅದಕ್ಕೆ ನಿಮ್ಗೆ ಕನೆಕ್ಟ್ ಆಗ್ತಾ ಇದೆಯಲ್ಲ ಅಂತ. ಅದಕ್ಕೆ ಅರಮನೆಯಲ್ಲಿ ಕಂಚುಕಿಯಾದ ಎಬೇದ್ ಮೆಲೆಕನೆಂಬ ಕೂಶನು ಯೆರೆಮೀಯನನ್ನು ಬಾವಿಯಲ್ಲಿ ಹಾಕಿದ್ದರೆಂದು ಕೇಳಿದಾಗ ಅವನು ಅರಮನೆಯಿಂದ ಹೊರಟು ಬೆನ್ಯಾಮೀನಿನ ಬಾಗಿಲಿನಲ್ಲಿ ಕೂತುಕೊಂಡಿದ್ದ ಅರಸನ ಬಳಿಗೆ ಹೋಗಿ, ಎನ್ನೊಡೆಯನೇ ಅರಸನೇ, ಇವರು ಪ್ರವಾದಿಯಾದ ಯೆರೆಮೀಯನಿಗೆ ಮಾಡಿದ್ದೆಲ್ಲ ದುಷ್ಟ ಕಾರ್ಯವೇ ಸರಿ. ಅವನನ್ನು ಬಾವಿಯಲ್ಲಿ ಹಾಕಿದ್ದರೆ ಅವನು ಆಹಾರವಿಲ್ಲದೆ ಬಿದ್ದಲ್ಲೇ ಸಾಯುವುದು ಖಂಡಿತ. ಪಟ್ಟಣದಲ್ಲಿ ಇನ್ನು ರೊಟ್ಟಿ ಇಲ್ಲವಲ್ಲ ಎಂದು ಅರಿಕೆ ಮಾಡಿದನು. ಅರಸನಿದ್ದನ್ನು ಕೇಳಿ ಕೂಶನಾದ ಎಬೆದ್ ಮೆಲೆಕನಿಗೆ, ನೀನು ಇಲ್ಲಿಂದ 30 ಮಂದಿಯನ್ನು ಕರೆದುಕೊಂಡು ಹೋಗಿ ಪ್ರವಾದಿಯಾದ ಯೆರೆಮೀಯನು ಸಾಯುವುದರೊಳಗಾಗಿ ಅವನನ್ನು ಬಾವಿಯಿಂದ ಎತ್ತಿಸು ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಕೂಶನಾದ ಎಬೆದ್ ಮೆಲೆಕನನ್ನು ಕರೆದುಕೊಂಡು ಹೋಗಿ ಅರಮನೆಯ ಹೊಕ್ಕು ಖಜಾನೆಯ ಕೆಳಗಿನ ಕೋಣೆಯಿಂದ ಜೀರ್ಣವಾದ ಹರಕು ಚಿಂದಿ ಪಂಕ್ತಿಗಳನ್ನು ತೆಗೆದುಕೊಂಡು ಬಾವಿಯೊಳಗೆ ಹಗ್ಗಗಳಿಂದ ಯೆರೆಮೀಯನಿಗೆ ಮುಟ್ಟಿಸಿ, ಜೀರ್ಣವಾದ ಈ ಹರಕು ಚಿಂದಿಗಳನ್ನು ಹಗ್ಗಕ್ಕೆ ಸುತ್ತಿ ಕಂಕಳಲ್ಲಿ ಇಟ್ಟುಕೋ ಎನ್ನಲು ಯೆರೆಮೀಯನು ಅದರಂತೆಯೇ ಮಾಡಿದನು. ಈ ಪ್ರಕಾರ ಅವರು ಯೆರೆಮೀಯನನ್ನು ಹಗ್ಗಗಳ ಮೂಲಕ ಸೇದುಕೊಂಡು ಬಾವಿಯಿಂದ ಮೇಲಕ್ಕೆ ಎತ್ತಿದರು. ಆಮೇಲೆ ಯೆರೆಮೀಯನು ಹಿಂದಿನಂತೆ ಕಾರಾಗೃಹದ ಅಂಗಾಳದಲ್ಲಿ ವಾಸಿಸುತ್ತಿದ್ದನು. ಒಬ್ಬ ಕಂಚುಕಿ, ಒಬ್ಬ ಪ್ರವಾದಿಯ ಜೀವ ಉಳಿಸ್ತ. ಎಷ್ಟು ದೊಡ್ಡ ಕಾರ್ಯ ಮಾಡಿದ ಒಂದು ಕಂಚುಕಿ. ಸಾಯುವಂತ ಯೆರೆಮೀಯನು ಒಂದ್ ವೇಳೆ ಆ ಟೈಮಲ್ಲಿ ಈ ಕಂಚುಕಿ ಕಾಪಾಡಿಲ್ಲ ಅಂದ್ರೆ ಎಂತ ಅನಾಹುತ ನಡೀತಿತ್ತು. ಪ್ರವಾದಿ ಸಾಯ್ತಿದ್ದ, ದೇವರ ಪಕ್ಷವಾಗಿ ನಿಂತ ಒಂದು ದೊಡ್ಡ ಶ್ರೇಷ್ಠ ಪ್ರವಾದಿ. ಒಬ್ಬ ಕಂಚುಕಿ ಒಬ್ಬ ಪ್ರವಾದಿನ ಉಳಿಸ್ತಾರೆ. ಅದ್ಭುತ ಅಲ್ಲ? ಎಷ್ಟು ಅದ್ಭುತವಾದಂತ. ನಾವು ಹೀಗೆ ನೋಡಿದ್ರೆ ಇನ್ನೂ ಒಬ್ಬ ಕಂಚುಕಿ ಕ್ರಿಸ್ತನನ್ನೇ ಸ್ವೀಕರಿಸಿದಂತ ಕಂಚುಕಿ ಇದ್ದಾನೆ. ಅಪೊಸ್ತಲಕೃತ್ಯಗಳ 8ನೇ ಅಧ್ಯಾಯ. ಅಪೊಸ್ತಲಕೃತ್ಯಗಳ 8ನೇ ಅಧ್ಯಾಯ. ಅಪೊಸ್ತಲಕೃತ್ಯ 8ನೇ ಅಧ್ಯಾಯ 26ನೇ ವಚನದಿಂದ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು, ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಸಾಕು. ಇಲ್ಲೊಂದು ಮಾತೇನ್ ನೋಡ್ಬೋದಂದ್ರೆ, ಕಂಚುಕಿಯರ್ ಅಂದ ಕೂಡಲೇ ನೀವು ಅವ್ರನ್ನ ಕೀಳುಭಾವದಿಂದ ನೋಡ್ಬೇಡ್ರಿ. ಕಂಚುಕಿಯರ್ ಅಂದ್ರ ಒಳ್ಳೆ ವಿದ್ಯಾಭ್ಯಾಸ ಇದ್ದಂತವ್ರು ಇದ್ದಾರೆ, ಒಳ್ಳೆ ಜ್ಞಾನವಂತರು ಇದ್ದಾರೆ. ಓಕೆ, ಇವರಿಗೆ ನಮಗೆ ಸಮಾನವಾದಂತ ಜ್ಞಾನ, ನಮಗೆ ಸಮಾನವಾದಂತ ಬುದ್ಧಿ, ನಮಗೆ ಸಮಾನವಾದಂತ ಶಕ್ತಿನೂ ದೇವರು ಕೊಟ್ಟಿದ್ದಾನ ಅವ್ರಿಗೆ. ಇಲ್ಲಿರುವಂತ ಈ ಕಂಚುಕಿ ಯಾರು ನೋಡ್ರಿ, 27ನೇ ವಚನ. ಅವನೆದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನು ಕಂಡನು. ಅವನು ಕಂಚುಕಿಯು ಫಸ್ಟ್ ಐಥಿಯೋಪ್ಯದವರಾದ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿ. ಇವನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ. ಅಂದ್ರೆ ಒಂದು ಫೈನಾನ್ಸ್ ಮಿನಿಸ್ಟರ್ ಯಾರಂದ್ರ ಒಬ್ಬ ಕಂಚುಕಿ, ಫೈನಾನ್ಸ್ ಮಿನಿಸ್ಟರ್. ಈ ಫೈನಾನ್ಸ್ ಮಿನಿಸ್ಟರ್ಗೆ ಫಿಲಿಪ್ಪನ ದೇವರು ಕಳಿಸ್ತಾನೆ. ಒಬ್ಬ ಕಂಚುಕಿಗೆ ಸುವಾರ್ತೆ ಸಾರಲಿಕ್ಕೆ ದೇವರ ಆತ್ಮನು ಯಾರನ್ನ ಪ್ರೇರೇಪಿಸಿದ? ಫಿಲಿಪ್ಪನಿಗೆ. ಅದಕ್ಕೆ 26ನೇ ವಚನ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ ಯಾರಿಗೆ ಸುವಾರ್ತೆ ಸಾರಲಿಕ್ಕೆ ಕಲಿಸ್ತಾ ಇದ್ದಾನೆ? ದೇವದೂತನು
ಕಂಚುಕಿಗೆ ಸುವಾರ್ತೆ ಸಾರಲಿಕ್ಕೆ ಶಾಪಗ್ರಸ್ತನಾಗಿದ್ರೆ, ಒಂದು ವೇಳೆ ಕಂಚುಕಿಗಳು ಶಾಪಗ್ರಸ್ತರಾದ್ರೆ ಶಾಪಗ್ರಸ್ತರಿಗೆ ಸುವಾರ್ತೆ ಸಾರಲಿಕ್ಕೆ ದೇವದೂತನ ಯಾಕೆ ಕಳಿಸ್ತಾನೆ? ಕಳಿಸೋದಿಲ್ಲ. ಅಂದ್ರೆ ಶಾಪಗ್ರಸ್ತರಲ್ಲ, ದೇವರು ಒಂದ್ ಕಡೆ ಕಳಿಸಿದಾಗ ಫಿಲಿಪ್ಪನ್ ಹೋಗ್ತಾನೆ, ಅವನಿಗೆ ಸುವಾರ್ತೆ ಸಾರ್ತಾನೆ, ಯೆಶಾಯನ ಗ್ರಂಥ ವಿವರಿಸ್ತಾನೆ. ವಿವರಿಸಿದ ಕೂಡಲೇ 36ನೇ ವಚನದಲ್ಲಿ ಅಂತ ಗೊತ್ತಾ, ಅವ್ರ ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿ, ಅಗೋ ನೀರು, ನನಗೆ ದೀಕ್ಷಾಸ್ನಾನ ಕೊಡೋದಕ್ಕಾಗಿ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸಿ ಒಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನ ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದು ಫಿಲಿಪ್ಪನ ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಈ ಕಂಚುಕಿ ಪರಲೋಕಕ್ಕೆ ಹೋಗ್ತಾನೆ ಅಲ್ವಾ? ಹೋಗ್ತಾನೆ. ಸೊ ಕಂಚುಕಿಗಳಿಗೆ ಶಾಪ ಅಲ್ಲ ಅದು. ಕಂಚುಕಿಗಳು ಪರಲೋಕ ರಾಜ್ಯ ಸೇರ್ತಾರೋ ಇಲ್ಲ ಅಂದ್ರೆ ಸೇರ್ತಾರೆ. ಈ ಕಂಚುಕಿನೂ ಸೇರ್ತಾನೆ. ಯಾಕೆ? ಕರ್ತನ ನಂಬದ ದೀಕ್ಷಾಸ್ನಾನ ಮಾಡಿಸ್ಕೊಂಡ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ನೀನ್ ಗಂಡು ಹೆಣ್ಣಾಗಿರ್ಬೇಕಂತಿಲ್ಲ. ಗೆಲತಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನ. ಗೆಲತಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ. ಯಹೂದ್ಯನು ಗ್ರೀಕನು ಎಂದು, ಯಹೂದ್ಯನ ಗ್ರೀಕನಂತಿಲ್ಲ, ಆಳು ಒಡೆಯನಂತಿಲ್ಲ, ಗಂಡು ಹೆಣ್ಣು ಇನ್ನು ಗಂಡ ಹೆಣ್ಣಂತನೂ ಇಲ್ಲ. ನೋ ಡಿಸ್ಕ್ರಿಮಿನೇಷನ್. ನೀವು ಎಲ್ಲ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೀರಿ. ಯಾರೇ ಆಗ್ಲಿ, ಗಂಡು ಆಗ್ಲಿ, ಹೆಣ್ಣಾಗ್ಲಿ, ನಪುಂಸಕರಾಗ್ಲಿ, ಯಾರೇ ಆಗ್ಲಿ, ಕ್ರಿಸ್ತನನ್ನ ನಂಬಿ ಆತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಎಲ್ಲರೂ ದೇವರ ಮಕ್ಕಳೇ. ಎಲ್ಲರೂ ದೇವರ ಮಕ್ಕಳೇ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯರನ್ನು ತನ್ನ ರೂಪದಲ್ಲಿ, ತನ್ನ ಆಕಾರದಲ್ಲಿ ಮಾಡಿದ ಅಂದ್ರೆ ಅರ್ಥ ದೇಹವನ್ನಲ್ಲ, ದೇಹದಲ್ಲಿರುವಂತ ಆತ್ಮ ದೇವರ ರೂಪ. ಆತ್ಮಕ್ಕೆ ಲಿಂಗ ಇಲ್ಲ, ಅದು ಗಂಡಲ್ಲ ಹೆಣ್ಣಲ್ಲ. ಈಗ ನಿಮ್ಮಲ್ಲಿರುವಂತ ಆತ್ಮ ಆಗ್ಲಿ, ಗಂಡಾಗಿರುವಂತ ನನ್ನಲ್ಲಿರುವಂತ ಆತ್ಮ ಆಗ್ಲಿ, ಕಂಚುಕಿಯರಾದಂತ ಅವರಲ್ಲಿರುವಂತ ಆತ್ಮ ಆಗ್ಲಿ, ಇವೆಲ್ಲ ಒಂದೇ. ದೇಹಗಳಿಗೆ ಲಿಂಗ ಇದೆ ಹೊರತು ಒಳಗಿರುವಂತ ಆತ್ಮಕ್ಕೆ ಲಿಂಗ ಇಲ್ಲ. ನಾವೆಲ್ಲ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೀವಿ. ಸೊ ಈಗ ನೀವು ಯಾರನ್ನಾದ್ರೂ ಕಂಚುಕಿಯನ್ನು ನೋಡಿ ಬೇರೆ ಮಾಡಬೇಡ್ರಿ. ಎಲ್ಲರೂ ಕ್ರಿಸ್ತನಲ್ಲಿ ಒಂದೇ. ಈವನ್ ಅವ್ರಿಗೂ ಸುವಾರ್ತೆ ಸಾರಬೇಕು, ಅವರನ್ನು ದೇವರ ರಾಜ್ಯಕ್ಕೆ ಕರ್ಕೊಂಡು ಬರಬೇಕು. ಮತ್ತೆ ಯಾಕೆ ಬಹಳಷ್ಟು ಜನ ಇಂಥ ಕೆಟ್ಟ ಕೆಲಸದಲ್ಲಿ ಇರ್ತಾರಲ್ಲ ಬ್ರದರ್ ಅಂದ್ರೆ, ಕಾರಣ ಬಹಳಷ್ಟು ಜನ ಕಂಚುಕಿಯರು ಅವರು ಹಾಗೆ ಹುಟ್ಟಿದಾಗ ಅವರ ತಂದೆ ತಾಯಿಗಳು ಇದು ದೇವರ ಸೃಷ್ಟಿ ಅಂತ ಗ್ರಹಿಸದೆ ಅಂತವ್ರನ್ನ ಮನೆಯಲ್ಲಿ ತಳ್ಳೋದ್ರಿಂದ ಅವರು ಬಡತನದಲ್ಲಿ ತಳ್ಳಲ್ಪಡ್ತಾರೆ. ಬಡತನಕ್ಕೆ ಹೋಗ್ತಾರೆ, ವಿದ್ಯಾಭ್ಯಾಸ ಇರೋದಿಲ್ಲ, ಜೀವನ ಸಾಗಿಸ್ಕೋಬೇಕು, ಕೆಲಸ ದುಡಿಲಿಕ್ಕೆ, ಕೆಲಸ ಕೇಳಲಿಕ್ಕೆ ಹೋಗ್ತಾರೆ. ಇಂಥವ್ರನ್ನ ನೋಡಿದ ಕೂಡಲೇ ಚೀಚಿ ಅಂತೇಳಿ ಕೆಲಸ ಕೊಡೋದಿಲ್ಲ. ಇಂಥವ್ರು ಮತ್ತೆ ಬದುಕಬೇಕು, ನಾವು ಹೊಟ್ಟೆ ತಿನ್ಬೇಕು. ಹಸಿವಾದಾಗ ಮತ್ತೇನ್ ಮಾಡ್ತಾರೆ? ಕೆಲಸ ಕೇಳಿ ದುಡಿದು ತಿಂತೀನಂದ್ರೆ ಅವಕಾಶ ಕೊಡ್ತಾ ಇಲ್ಲ. ಆವಾಗ ಇವರು ತಪ್ಪಾದ ದಾರಿ ಹಿಡ್ಕೊಂಡು ಅದರಲ್ಲಿ ಜೀವನ ನಡೆಸ್ಕೊಂತಾರೆ. ನಾವು ಮಾಡಿದ ತಪ್ಪಿಗೆ ಇವತ್ತು ಇಂಥ ಕಂಚುಕಿಯರು, ಇಂಥ ನಪುಂಸಕರು, ಇಂಥ ಸಮಾಜದಲ್ಲಿ ಇಂಥ ವಿರೋಧವಾದಂತ ಕೆಲಸಗಳನ್ನ ಮಾಡ್ತಾರೆ. ಕಾರಣ ನಾವೇ. ನೀವು ಅವ್ರಿಗೆ ಒಳ್ಳೆ ಗೌರವ ಕೊಡ್ರಿ, ಅವ್ರಿಗೆ ಜಾಬ್ ಕೊಡ್ರಿ. ಅವ್ರ ಜಾಬ್ ಕೊಟ್ರೆ ಅವ್ರು ಯಾಕೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನಂಗಿಲ್ಲ? ಅವರು ಗೌರವದಿಂದ ಬದುಕ್ತಾರೆ. ನಾವೇ ಅವರಿಗೆ ಜಾಬ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹೇಗೆ ಬದುಕ್ತಾರ ಅವರು? ಸಮಾಜದಲ್ಲಿ ಇಂಥವ್ರನ್ನ ತಳ್ಳಿಬಿಟ್ಟಿದ್ರಿಂದ, ಅವರಿಗೆ ಜೀವನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಕೊಡದೇ ಇದ್ದಿದ್ರಿಂದ ಅವರು ತಮ್ಮನ್ನು ತಾವು ಬಲವಂತ ಮಾಡಿಕೊಂಡು ಇಂಥ ಸಮಾಜಕ್ಕೆ ವಿರುದ್ಧವಾದಂತ ಕಾರ್ಯಗಳಲ್ಲಿ ತೊಡಕೊಂತ ಇದ್ದಾರೆ ಅಷ್ಟೇ ಹೊರತು ಅವರಿಗಲ್ಲ. ಇದು ನಮ್ಮ ಸಮಾಜದಲ್ಲಿ ಅಂದ್ರೆ ನಿಮ್ಗೆ ಕಾಣಿಸ್ಲಿಕ್ಕೆ, ಈಗ ಟ್ರೈನಲ್ಲಿ ದುಡ್ಡು ಕಲೆಕ್ಟ್ ಮಾಡಿಕ್ಕೆ ಹೊಡ್ತಾರೆ. ಅದಕ್ಕೆ ಕಾರಣ ನಾವು ತಳ್ಳಿವಿ ಅವ್ರನ್ನ, ನಾವೇ ಅವ್ರನ್ನ ತಳ್ಳಿದ್ವಿ. ನಾವು ಮಾಡಿದಂಥ ಪಾಪಕ್ಕೆ ಅವರು ಅಂತ ಶಿಕ್ಷಣ ಅನುಭವಿಸ್ಬೇಕಾಗ್ತದೆ. ಸೊ ಕಂಚುಕಿಯರಾಗ್ಲಿ, ನಪುಂಸಕರಾಗ್ಲಿ, ಯಾರೇ ಆಗಲಿ, ಹಿಜರಗಳಾಗ್ಲಿ, ಕ್ರಿಸ್ತನನ್ನು ಅವ್ರು ಅಂಗೀಕರಿಸಿದ್ರ ಅವ್ರು ಕ್ರಿಸ್ತೇಶನಲ್ಲಿ ಒಂದೇ. ಅಂಥವ್ರು ಕ್ರಿಸ್ತನ ಅಂಗೀಕರಿಸಿದ್ರೆ ನೀವು ಅವ್ರನ್ನ ಶರೀರದ ಅವಯವಗಳನ್ನ ನೋಡಿ ಅವ್ರನ್ನ ತಳ್ಳಬೇಡ್ರಿ, ಅವ್ರನ್ನ ಕ್ರಿಸ್ತನಲ್ಲಿ ಒಂದಾಗಿ ಸೇರಿಸ್ಕೋಬೇಕು. ನಮ್ಮ ಸಭೆಗಳಲ್ಲಿ ಅಂಥವ್ರು ಇರ್ಬೇಕು. ಯೆಶಾಯನ ಗ್ರಂಥ 56ನೇ ಅಧ್ಯಾಯ 3-5ನೇ ವಚನ. ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನು ಯೆಹೋವನು ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತಾಡದಿರಲಿ. ಮತ್ತು ನಪುಂಸಕನು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ. ಏನಂತ ಇದ್ದಾನೆ? ಎಂತ ಮರ, ಎಂತ ಮಾತಲ್ಲ. ನಪುಂಸಕನ ಅಯ್ಯೋ ನಾನು ಗೊಡ್ಡು ಮರ ಅಂತ ಅಂದುಕೊಳ್ಳದಿರಲಿ. ನಂತರ ಯೆಹೋವನು ಹೀಗನ್ನುತ್ತಾನೆ. ಯಾರ ಬಗ್ಗೆ? ಈಗ ನಪುಂಸಕರ ಬಗ್ಗೆ ಯೆಹೋವನು ಹೀಗನ್ನುತ್ತಾನೆ. ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನು ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವುದು. ಈ ಮಾತಾಡಿದ್ರೆ ನಿಮಗೆ ಹೇಗೆ ಅನಿಸ್ತೈತೆ ಹೇಳಿ? ಆ ಮಾತು ಮತ್ತೊಂದ್ಸಲ ಹೋದ್ರೆ
ಓದಿ ಯೆಹೋವನು- ಏನಾದ್ರು ಅರ್ಥ ಆಗ್ತೈತೆ ನೋಡ್ರಿ. ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದನ್ನು ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥಕವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಈ ಊರಿಗೆ ಗಂಡು ಹೆಣ್ಣ ನಮಗಿಂತ ಶ್ರೇಷ್ಠವಾದ ಹೆಸರನ್ನು ಅವ್ರಿಗೆ ಕೊಡ್ತೀನಲ್ಲ. ಈಗ ಯಾರು ಗ್ರೇಟ್ ಆಗ್ಬಿಟ್ರ? ಅವ್ರು ಗ್ರೇಟ್ ಆಗ್ಬಿಟ್ರೆ. ಯಾಕಂದ್ರೆ ದೇವರು ಆದಾಮನನ್ನ ಮಾಡ್ದ, ನೀವು ನನ್ನ ಆಜ್ಞೆಗಳ ಪ್ರಕಾರ ನಡಿಬೇಕು ಅಂದ. ಆದಾಮನು ಪಾಪ ಮಾಡ್ದ. ಹೆಣ್ಣನ್ನ ಮಾಡ್ದ, ನೀನು ನನ್ನ ಆಜ್ಞೆಗಳನ್ನ ನಡ್ಕೋಬೇಕಂದ. ಸ್ತ್ರೀನೂ ಪಾಪ ಮಾಡಿದ್ರು, ಪುರುಷನು ಪಾಪ ಮಾಡ್ದ. ಈ ಸ್ತ್ರೀನು ಪುರುಷರು ಇಬ್ರು ಕೆಟ್ಟವರಾಗ್ಬಿಟ್ರು. ಇವರಿಬ್ಬರಿಗೆ ಡಿಫ್ರೆಂಟ್ ಆಗಿ ಇನ್ನೊಂದು ಜಾತಿನ ಸೃಷ್ಟಿ ಮಾಡ್ಬೇಕು ನಾನು. ಅವರಾದ್ರೂ ನನಗಾಗಿ ಬದುಕ್ತಾರೆ. ಫಸ್ಟ್ ಗಂಡನ್ನ ಮಾಡಿದೆ, ಅವರು ಪಾಪ ಮಾಡಿ ನನ್ ದ್ರೋಹ ಮಾಡಿದ್ರು. ಹೆಣ್ಣನ್ನ ಮಾಡಿದ್ರೆ ಅವರು ಪಾಪ ಮಾಡಿ ದ್ರೋಹ ಮಾಡಿದ್ರು. ಇವರಿಬ್ಬರಿಗೆ ವಿರೋಧವಾದಂತ ಇನ್ನೊಂದು ಸೃಷ್ಟಿನ ಮಾಡ್ತಾರೆ, ಅವರೇ ನಪುಂಸಕರು. ಇವರಾದ್ರೂ ನನಗಾಗಿ ಬದುಕ್ತಾರಂತ ಅವ್ರನ್ನ ಮಾಡ್ತಾರೆ. ಈಗ ಒಂದ್ ವೇಳೆ ಈ ನಪುಂಸಕರ ದೇವರ ಸ್ವೀಕರಿಸಿದ್ರ ಇವರಿಗೆ ನಮ್ಮೆಲ್ಲರಿಗಿಂತ ಉನ್ನತ ಶ್ರೇಷ್ಠವಾದಂತ ಹೆಸರು ಇವ್ರಿಗೆ ಕೊಡ್ತೇನಲ್ಲ ದೇವರು. ಇವ್ರು ನೋಡಿ ನೀವು ತಳ್ಳೋದಲ್ಲ, ಅವ್ರು ಈ ಮಾತು ಓದಿದ್ರೆ ನಿಮ್ಮನ್ನ ನೋಡ್ತಾರೆ. ಈಗ ಪರಲೋಕ ರಾಜ್ಯದ ನಿಮಿತ್ತ ನಪುಂಸಕರಾಗಿ ಮಾಡಲ್ಪಟ್ಟವ್ರು ಯಾರು? ಕೊಲಸಿ 3ನೇ ಅಧ್ಯಾಯ, ಕೊಲಸಿ 3ನೇ ಅಧ್ಯಾಯ 5 ಮತ್ತು 8ನೇ ವಚನ. ಆದದರಿಂದ ನಿಮ್ಮಲ್ಲಿ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಏನ್ ಸಾಯಿಸ್ಬೇಕೀಗ? ನಪುಂಸಕರ ಪರಲೋಕ ರಾಜ್ಯ ನಿಮಿತ್ತ ನಪುಂಸಕರಾಗೋದಂದ್ರ ಅರ್ಥ ನಮ್ಮನ್ನ ನಾವು ಶಾರೀರಿಕವಾಗಿ ಮೆಡಿಕಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಲ್ಲ. ಪರಲೋಕ ರಾಜ್ಯ ನಪುಂಸಕರ ಮಾಡ್ಕೊಳ್ಳೋದಂದ್ರೆ ನಮ್ಮ ದೇಹದಲ್ಲಿರುವಂತ ಪಾಪ ಅನ್ನೋ ಇಚ್ಛೆಗಳಿದಾವಲ್ಲ, ಪಾಪದ ಇಚ್ಛೆಗಳನ್ನ ನಾವು ಕೊಲ್ಲಬೇಕು. ಪಾಪದ ಇಚ್ಛೆಗಳನ್ನ ಕೊಲ್ಲಬೇಕು. ಕೊಂದು ಅದಕ್ಕೇನಂತಾನೆ? ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವೆಲ್ಲ ನೀವು ವಿಸರ್ಜಿಸಿದ್ರ ನೀವು ದೇವರಿಗಾಗಿ ನಪುಂಸಕರಾಗ್ತೀರಿ. ನಪುಂಸಕರಾಗೋದಂದ್ರೇನು? ಅವ್ರಿಗೆ ದೇಹದಲ್ಲಿ ಯಾವ ಆಸೆಗಳಿರೋ ಇರ್ಲಾರ್ದೇ ಇರೋಂಥವ್ರು ಅವರು. ಹಾಗೆ ದೇವರನ್ನ ಪ್ರೀತಿಸುವಂತವ್ರು ನಾವು ಏನ್ ಮಾಡ್ಕೋಬೇಕು ಅಂತ, ಈ ಪಾಪದ ಇಚ್ಛೆಗಳನ್ನ ಬಿಟ್ಟು ನಾವು ದೇವರಿಗಾಗಿ ನಮ್ಮನ್ನ ನಾವೇ ಎಲ್ಲಾ ಬಿಟ್ಟು, ಶರೀರ ಇಚ್ಛೆಗಳನ್ನ ಬಿಟ್ಟು ದೇವರಿಗೆ ನಾವು ಪರಿಶುದ್ಧರಾಗಿರುವಂತೆ ನಪುಂಸಕರಾಗಿ ನಾವು ಮಾಡ್ಕೊಂಡ್ಬಿಡೋದು. ಪೌಲನು ತನ್ನನ್ನು ತಾನು ನಪುಂಸಕನಾಗಿ ಮಾಡ್ಕೊಂಡ. ಪರಲೋಕ ರಾಜ್ಯ ನಿಮಿತ್ತ ನಾನು ಸುವಾರ್ತೆ ಸಾರಬೇಕು, ಆತ್ಮನ ರಕ್ಷಿಸಬೇಕು, ನಾನು ಮದುವೆ ಮಾಡಿಕೊಂಡು ನನ್ನ ಶರೀರ ಸುಖವನ್ನು ಹೊಂದಿ ನನ್ನ ಕುಟುಂಬದ ಜೊತೆ ಇರೋದಕ್ಕಿಂತ ಪರಲೋಕ ರಾಜ್ಯ ನಿಮಿತ್ತ ನಾನು ಮದ್ವೆನೇ ಬಿಡ್ತೀನಿ, ನನ್ನ ಶರೀರ ಆಸೆಗಳನ್ನ ಬಿಡ್ತೀನಿ ಅಂತ ಹೇಳಿ ಬಿಟ್ಟು ಪರಲೋಕ ರಾಜ್ಯ ನಿಮಿತ್ತ ತನ್ನನ್ನು ತಾನು ನಪುಂಸಕನಾಗಿ ಮಾಡಿಕೊಂಡು ಸೇವೆಯಲ್ಲಿ ಹೋದ. ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ನನಗೆ ಈ ಶ್ಲೋಕದ ಆಸೆಗಳು ಬೇಡ, ಈ ಲೋಕದ ಇಚ್ಛೆಗಳನ್ನು ಹುಟ್ಟಿಸುವಂತ ಮನಸ್ಸನ್ನ ನನ್ನಿಂದ ತೆಗೆದು ಬಿಟ್ಟಿನಿ, ಆ ಭಾಗಗಳನ್ನು ತೆಗೆದು ಪರಲೋಕ ರಾಜ್ಯದ ನಿಮಿತ್ತ ನನ್ನನ್ನು ನಾನು ದೇವರಿಗೆ ಸಮರ್ಪಿಸಿಕೊಂಡು ಸೇವೆ ಮಾಡ್ತೀನಿ. ಅಂದ್ರೆ ಶರೀರದ ಆಸೆಗಳನ್ನು ಕೊಂದು ತಮ್ಮಂತ ಪರಲೋಕಕ್ಕಾಗಿ ನಪುಂಸಕರಾಗಿ ಮಾಡ್ಕೊಂಡು ಹೋದ್ರೆ ಸೇವೆಯಲ್ಲಿ. ಇವತ್ತು ನಮ್ಮನ್ನು ದೇವರು ಆಶಿಸ್ತದೆ ಅಂದ್ರೆ ನಾವು ನಪುಂಸಕರಾಗಬೇಕು. ಶರೀರ ಆಸೆಗಳನ್ನ, ಶರೀರ ಇಚ್ಛೆಗಳನ್ನ ಕೊಂದು ದೇವರಿಗಾಗಿ ಪರಿಶುದ್ಧರು, ದೋಷವಿಲ್ಲದವರಾಗಿ, ಪಾಪದ ಇಚ್ಛೆಗಳು ಇಲ್ಲದಂತವರಾಗಿ ದೇವರಿಗಾಗಿ ಬದುಕಿ ಪರಲೋಕ ರಾಜ್ಯ ಅರ್ಹತೆಯನ್ನು ಪಡಿಬೇಕನ್ನೋದೇ ದೇವರ ಉದ್ದೇಶ.